ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಮಕ್ಕಳು ಬರೋ ಅಷ್ಟರಲ್ಲಿ ರಿಲಯನ್ಸ್‌ಗೆ ಹೋಗಿ ಸ್ವಲ್ಪ ತರಕಾರಿ, ಫ್ರೂಟ್ಸ್ ಎಲ್ಲ ತೊಗೊಂಬರೋಣ ಅಂತ ಹೋದೆ. ಹೋಗಿ ಮೇಲೆಲ್ಲ ಹೋಗಿ ನೋಡಿದ್ರೆ ಅದೇನು ಕಡ್ಡಿ ಅಂತಲೇ ಗೊತ್ತಾಗಲಿಲ್ಲ, ಏನಕ್ಕೆ ಯೂಸ್ ಮಾಡ್ತಾರೆ ಅಂತಲೂ ಗೊತ್ತಾಗಲಿಲ್ಲ. ಬಟ್ ಇನ್ನೂ ಒಂದು ಹೋಗಿ ನೋಡಿದೆ ಅಲ್ಲಿ. ಇವಾಗ ಕ್ರಿಸ್ಮಸ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಅವ್ರಿಗಂತೂ ಈ ಥರ ಎಲ್ಲ ಐಡಲ್ಸ್ಗಳು ತುಂಬಾ ಚೆನ್ನಾಗಿದ್ದೋ, ವೆರೈಟಿಲಿದ್ದೋ. ಅದನ್ನೆಲ್ಲ ನೋಡಿಕೊಂಡು ಹಂಗೆ ಖುಷಿ ಪಡ್ತಾ ನೋಡಿಕೊಂಡು ಇದೇನೋ ಒಂದು ಫ್ರೂಟ್ಸ್ ನೋಡಿದೆ. ಇದೇನು ಫ್ರೂಟ್ಸು ಅಂತಲೇ ಗೊತ್ತಿಲ್ಲ, ಎಂದು ತಿಂದಿಲ್ಲ. ಒಂದ್ಸಲ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ, ಬಟ್ ಇವತ್ತು ಬೇಡ ಅಂದ್ಬಿಟ್ಟು ವಾಪಸ್ ಬಂದೆ. ನಂತರ ಏನೇನು ತರಕಾರಿ ಇದೆ ಅಂತ ನೋಡಿದೆ. ಮೇನ್ ಬೇಕಾಗಿದ್ದು ನನಗೆ ಈ ಕ್ಯಾರೆಟೇ ಇರಲಿಲ್ಲ. ಸರಿ ಅಂದ್ಬಿಟ್ಟು ಎಷ್ಟಿತ್ತೋ ಅಷ್ಟು ತೊಗೊಂಡು ಮನೆಗೆ ಬಂದೆ. ಇನ್ನು ಜಿಮ್ಗೆ ಹೋಗೋ ಟೈಮಾಗಿ ಕೂಡ ಆಗಿತ್ತು. ಆ ಫ್ರೆಶ್ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಫ್ರೆಶ್ ಕುಡಿತಾ ಇದ್ದೀನಿ ಈಗ. ಅಷ್ಟರಲ್ಲಿ ಹೃದಯ ಕೂಡ ಬಂದಿದ್ಲು. ಬಂದು ಆಲ್ರೆಡಿ ಕಾಲ್ ಮಾಡಿದ್ಲು, ಎಲ್ಲಿ ಹೋಗಿದ್ಯಾ ಅಂತ. ಮನೇಲಿಲ್ಲ ಅಂದ್ಬಿಟ್ರೆ ಏನೋ ಅವಳಿಗೆ. ಸರಿ ಅಂದ್ಬಿಟ್ಟು ಬೆಳಗ್ಗೆ ಅವಳು ಕಾಲ್ ಮಾಡಿದ ವಿಷಯ ಒಂದಕ್ಕೇನೆ. ಬೆಳಗ್ಗೆ ಪೊಂಗಲ್ ಸ್ವಲ್ಪನೇ ಮಾಡಿದ್ರಿಂದ ಖಾಲಿ ಆಗಿತ್ತು. ಆದ್ದರಿಂದ ಮತ್ತೆ ಮಾಡಿದ್ಯಾ ಇಲ್ವ ಅಂತ ಕೇಳಕ್ಕೆ ಮಾಡಿದ್ದಾಳೆ. ಸರಿ ಅಂದ್ಬಿಟ್ಟು ಅದೆಲ್ಲ ತಿನ್ನೋಕ್ಕೂ ಕೊಟ್ಟೆ. ಅವಳ ಹತ್ರ ಸ್ವಲ್ಪ ಮಾತಾಡಿಬಿಟ್ಟು ಇನ್ನು ಜಿಮ್ಮಿಗೆ ಬಂದು ಇವತ್ತು ಟ್ರೈಸಿಪ್ಸ್ ಇತ್ತು. ಸೊ ಟ್ರೈಸಿಪ್ಸ್ನ ಮಾಡಿಕೊಂಡು ನಂತರ ಸೈಕ್ಲಿಂಗ್ ಕಾರ್ಡಿಯೋ ಮಾಡಿಕೊಂಡೆ. ಒಂದು 15 ಮಿನಿಟ್ಸು ಸೈಕ್ಲಿಂಗ್ ಮಾಡೋದ್ರಿಂದ ನಿಮಗೆ ವೆಯ್ಟ್ ಲಾಸು, ಫ್ಯಾಟ್ ಲಾಸು ಏನಿದೆ ಅದು ಮುಗಿಯುತ್ತೆ. ನಾನು ಬರೋ ಅಷ್ಟರಲ್ಲಿ ಬುಜ್ಜು ಕೂಡ ಬಂದು ಸ್ವಲ್ಪ ನಂದು ಏನಿದೆ ಅದು ಸ್ವಲ್ಪ ಮೀಲ್ ಮುಗಿಸ್ಕೊಂಡು ಕೂತ್ಕೊಂಡೆ. ನಾನು ಬುಜ್ಜುಗೆ ಅಂತ ಇವೆಲ್ಲ ತೊಗೊಂಬಂದಿದ್ದೆ. ಇದೆಲ್ಲ ನೋಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ. ಆಮೇಲೆ ಅದಾದಮೇಲೆ ಇದೊಂದು ಸಲ ಹಾಕ್ಬಿಟ್ಟು ಟ್ರೈ ಮಾಡೋಣ ಅಂದ್ಬಿಟ್ಟು ಇದನ್ನು ಈ ಥರ ಹಾಕಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಯಾನೇ ಹಾಕಿರಲಿ, ಯಾವಾಗಲೇ ಆಗಲಿ, ಚಿಕ್ಕ ಮಕ್ಳು ಇದ್ದಾಗಲೇ ನಾವು ಹಾಕಿ ಖುಷಿ ಪಟ್ಟುಬಿಡ್ಬೇಕು. ದೊಡ್ಡವರಾದಮೇಲೆ ಅದು ಏನೇ ಹಾಕಿದ್ರು ನಮಗೆ ಕ್ಯೂಟ್ನೆಸ್ ಆಗಿರೋ ಅಂತಹ ಖುಷಿ ಸಿಗಲ್ಲ ನಮಗೆ. ಚಿಕ್ಕ ಮಕ್ಳುನಾಗ ರೆಡಿ ಮಾಡಿದಾಗ ಸಿಗೋ ಖುಷಿ ದೊಡ್ಡವರಾದಮೇಲೆ ನೀವು ಹೆಂಗೆ ಕ್ಯೂಟಾಗಿ ರೆಡಿ ಮಾಡಿದ್ರು ಆ ಖುಷಿ ಇರಲ್ಲ, ಅವರಲ್ಲಿ ಕ್ಯೂಟ್ನೆಸ್ ಇರಲ್ಲ. ಆದ ಕಾರಣ ಏನೇನು ಹಾಕಬೇಕು, ಏನೇನು ಇರಬೇಕು ಅನ್ನೋದು ಚಿಕ್ಕ ಮಕ್ಕಳಿಂದ ತುಂಬ ಜನ ಆ ಥರ ಎಲ್ಲ ರೆಡಿ ಮಾಡಿರ್ತಾರೆ. ರೆಂಟೆಡಿಗೆ ಕೂಡ ಸಿಗ್ತಾ ಇರ್ತವೆ ಫ್ಯಾನ್ಸಿ ಡ್ರೆಸ್ ಅಂತ. ಆ ಥರ ಎಲ್ಲ ನಾನು ಕೂಡ ಕೆಲವೊಂದು ರೆಡಿ ಮಾಡಿದ್ದೆ. ಈ ಸಲ ಬುಜ್ಜು ಫೇಸ್ ಅಂತೂ ಆಲ್ರೆಡಿ ತುಂಬ ಚೇಂಜ್ ಆಗಿದೆ. ಈಗ ನೋಡಿ ಚಿಕ್ಕ ಮಕ್ಕಳನ್ನಾಗ ಏನೇನು ಇಟ್ಟಿದ್ದೆ ರೆಡಿ ಮಾಡುವಾಗ ಅದನ್ನೆಲ್ಲ ತೆಗೆದೆ ನೀಟಾಗಿ ಒಂದು ಕಡೆ ಜೋಡಿಸ್ಲಿ ಅವಳಿಗೆ ಅಂದ್ಬಿಟ್ಟು ಅದೊಂದು ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಎಲ್ಲ ಒಂದೊಂದು ಬಾಕ್ಸಸ್ ಸ್ಟೋರ್ ಮಾಡಿರ್ತೀನಿ, ಅವಳ ಥಿಂಗ್ಸ್ ಆಗಲಿ ನಮ್ಮ ಥಿಂಗ್ಸ್ ಆಗಲಿ. ಅದಕ್ಕೆ ಇವಾಗ ಹೊಸವು ತಂದಿದ್ದು ಕೈಗೆ ಬೇಕು ಅಂದಾಗ ಸಿಗಲ್ಲ. ಬೇಕೇ ಟೈಮಲ್ಲಿ ಮನೆ ತುಂಬ ಓಡಾಡ್ತಾ ಇರುತ್ತೆ. ಇದೊಂದು ಪ್ರಾಬ್ಲಮ್ ಎಲ್ಲರ ಮನೆಯಲ್ಲೂ. ಅದೇ ರೀತಿ ಇದನ್ನೆಲ್ಲ ಒಂದು ಬಾಕ್ಸಿಗೆ ಎತ್ತಿಡು, ನಿಂದೇ ಕೆಲಸ ಇದು ಅಂತ ಹೇಳ್ಬಿಟ್ಟು ಇನ್ನು ನೈಟ್ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇಷ್ಟಪಟ್ಟು ಮಾಡಿಸ್ಕೊಂಡಿದ್ರು ಪೊಂಗಲು ಮತ್ತು ಸ್ವೀಟ್ ಪೊಂಗಲು. ಅದೆಲ್ಲ ಮುಗಿಸ್ಕೊಂಡು ನಂದು ಇವತ್ತಿನ ನೈಟ್ ಊಟ ಕಲ್ಲಂಗಡಿ ಹಣ್ಣು ಮತ್ತು ಮಜ್ಜಿಗೆ, ಅದ್ರ ಜೊತೆ ಸಲಾಡ್, ಸ್ವೀಟ್ ಕಾರ್ನು, ಬೀನ್ಸು ಮತ್ತು ಬ್ರೊಕೋಲಿ. ಇದು ನನ್ನ ನೈಟ್ ಊಟ. ಇಲ್ಲಿಗೆ ಇವತ್ತಿನ ದಿನ ಮುಗಿಯಿತು.